ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೋದಿ ಸರ್ಕಾರದ 3ನೇ ಅಧ್ಯಾಯ ಶುರುವಾಗಿದೆ. ಸಚಿವರ ಖಾತೆಗಳ ಹಂಚಿಕೆ ಕೂಡ ಆಗಿದೆ. ಈ ಸಲ ರಾಜ್ಯಕ್ಕೆ ಭರ್ಜರಿ ಖಾತೆಗಳು ಸಿಕ್ಕಿದ್ದು ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಇದು ಸಹಾಯಕವಾಗಲಿದೆ ಅಂತ ಭಾವಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಅಣು ಇಂಧನ, ಬಾಹ್ಯಾಕಾಶ, ಸಾರ್ವಜನಿಕ ಆಡಳಿತ ಹಾಗೂ ಪೆನ್ಷನ್ ಸೇರಿದ ಹಾಗೆ ಇನ್ನೂ ಹಂಚಿಕೆಯಾಗದ ಒಂದಷ್ಟು ಖಾತೆಗಳನ್ನ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ. ಹಾಗೆ ನಿರೀಕ್ಷೆಯಂತೆ ಅಮಿತ್ ಶಾ ಗೃಹ ಸಚಿವರಾದರೆ, ರಾಜನಾಥ್ ಸಿಂಗ್ಗೆ ರಕ್ಷಣೆ, ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು, ಜೈಶಂಕರ್ ಅವರಿಗೆ ವಿದೇಶಾಂಗ ಇಲಾಖೆಯ ಜವಾಬ್ದಾರಿಯನ್ನು ಮುಂದುವರಿಸಲಾಗಿದೆ. ಹಾಗಾದ್ರೆ ಮೋದಿ ಸರ್ಕಾರದ ಕ್ಯಾಬಿನೆಟ್ ಹೇಗಿದೆ, ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಸಿಕ್ಕಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಯಾಗಿದೆ. ನರೇಂದ್ರ ಮೋದಿ ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ ಇನ್ನು 5 ವರ್ಷ ಸುಭದ್ರ ಆಡಳಿತವನ್ನು ಕೊಡೋದಕ್ಕೆ ಎನ್ಡಿಎ ಮೈತ್ರಿಕೂಟ ನಿರ್ಧಾರ ಮಾಡಿದ್ದು, ಈ ಬಾರಿ ಆಡಳಿತ ಸುಧಾರಣೆ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗಳ ಮೇಲೆ ಸರ್ಕಾರ ಹೆಚ್ಚಿನ ಗಮನವನ್ನ ಹರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೋದಿ ಪ್ರಧಾನಿಯಾದ ಮರುದಿನವೇ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬಿಡುಗಡೆ ಫೈಲಿಗೆ ಸಹಿ ಹಾಕಿದ್ದಾರೆ. ಇದೇ ವೇಳೆ ಮಂತ್ರಿಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಈ ಬಾರಿ ಕೃಷಿ ಖಾತೆಯ ನಿರೀಕ್ಷೆಯಲ್ಲಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಿಕ್ಕಿದೆ. ಹಾಗೆ ನೋಡಿದ್ರೆ ಕರ್ನಾಟಕದ ಮಟ್ಟಿಗೆ ಇದು ತುಂಬಾನೇ ಒಳ್ಳೆ ಬೆಳವಣಿಗೆ. ಕುಮಾರಸ್ವಾಮಿ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಿಬಿಟ್ರು ಕೂಡ ರಾಜ್ಯ ಮತ್ತು ದೇಶದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಗೆ, ಉತ್ಪಾದನಾ ವಲಯದ ಚೇತರಿಕೆಗೆ ದೊಡ್ಡ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕಾಂಪೀಟ್ ವಿತ್ ಚೈನಾ ಅನ್ನೋ ಕಾನ್ಸೆಪ್ಟ್ ಅನ್ನ ಕರ್ನಾಟಕದಲ್ಲಿ ಜಾರಿಗೆ ತರೋದಕ್ಕೆ ಹೊರಟಿದ್ದ ಕುಮಾರಸ್ವಾಮಿ ಈಗ ಉಕ್ಕು ಕ್ಷೇತ್ರದಲ್ಲಿ ಭಾರತವನ್ನ ಚೈನಾದ ಜೊತೆಗೆ ಸ್ಪರ್ಧೆಗೆ ನಿಲ್ಲಿಸೋ ನಿಟ್ಟಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋ ಕುತೂಹಲಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ. ಇನ್ನು ಈ ಬಾರಿಯ ಕೇಂದ್ರ ಕ್ಯಾಬಿನೆಟ್ ಸಚಿವರ ಬಗ್ಗೆ ನೋಡೋದಾದ್ರೆ, ಈ ಹಿಂದಿನಂತೆ ಈ ಬಾರಿ ಕೂಡ ರಕ್ಷಣಾ ಖಾತೆಯನ್ನ ರಾಜನಾಥ್ ಸಿಂಗ್ ಅವರೇ ಉಳಿಸಿಕೊಂಡಿದ್ದಾರೆ. ಸಿಂಗ್ ಉತ್ತರ ಪ್ರದೇಶದ ಲಖನೌ ಕ್ಷೇತ್ರದಿಂದ ಆರಿಸಿ ಬಂದವರು. ಆರ್ಎಸ್ಎಸ್ ನ ಸ್ವಯಂ ಸೇವಕರಾಗಿ ಬಿಜೆಪಿಯ 8ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿರುವ ರಾಜನಾಥ್ ಸಿಂಗ್ 2000ರಿಂದ 2002ರವರೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಆಗಿದ್ರು. ಇನ್ನು ವಾಜಪೇಯಿ ಸರ್ಕಾರದಲ್ಲಿ 1999ರಿಂದ 2000ರವರೆಗೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವರಾಗಿ, ಆ ಬಳಿಕ 2014ರಲ್ಲಿ ಮೋದಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. 1994ರಿಂದ 2001 ಹಾಗೂ 2002ರಿಂದ 2008ರವರೆಗೆ 2 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿದ್ದರು. 2024ರಲ್ಲಿ ಲಖನೌ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ಬಾರಿ ರಕ್ಷಣಾ ಸಚಿವರಾಗಿದ್ದ ರಾಜನಾಥ್ ಸಿಂಗ್ ಈ ಬಾರಿ ಕೂಡ ಅದೇ ಖಾತೆಯಲ್ಲಿ ಮುಂದುವರಿತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಮೋದಿ ಸಚಿವ ಸಂಪುಟದಲ್ಲಿನ ಬಿಜೆಪಿಯ ಅತ್ಯಂತ ಹಿರಿಯ ನಾಯಕರ ಪೈಕಿ ರಾಜನಾಥ್ ಸಿಂಗ್ ಪ್ರಮುಖರು. ಹಾಗೆ ಈ ಬಾರಿಯ ಎನ್ಡಿಎ ಅಂಗಪಕ್ಷಗಳ ಜೊತೆಗಿನ ಮಾತುಕತೆಗಳಲ್ಲಿ ಕೂಡ ರಾಜನಾಥ್ ಸಿಂಗ್ ಅವರ ಪಾತ್ರ ತುಂಬಾ ದೊಡ್ಡದಿದೆ. ಇನ್ನು ಗೃಹ ಖಾತೆ ಈ ಬಾರಿ ಅಮಿತ್ ಶಾ ಅವರನ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಪ್ರಧಾನಿ ಮೋದಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಅಮಿತ್ ಶಾ. ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅಮಿತ್ ಶಾ ಅಲ್ಲಿ ಗೃಹ ಮಂತ್ರಿ ಆಗಿದ್ರು. ಆ ನಂತರ 2014ರಲ್ಲಿ ಮೋದಿ ಪ್ರಧಾನಿಯಾದ ನಂತರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ, ಎನ್ಡಿಎ ಸಂಚಾಲಕರಾಗಿ ಅಮಿತ್ ಶಾ ಕಾರ್ಯನಿರ್ವಹಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಕ್ಷೇತ್ರದಿಂದ, ಅಂದ್ರೆ ಲಾಲ್ ಕೃಷ್ಣ ಅಡ್ವಾಣಿ ಸ್ಪರ್ಧೆ ಮಾಡಿ ಗೆದ್ದು ಬರ್ತಾ ಇದ್ದ ಗಾಂಧಿನಗರದಿಂದ 2019 ಮತ್ತು 2024ರಲ್ಲಿ ಆಯ್ಕೆಯಾಗಿರುವ ಅಮಿತ್ ಶಾ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಂತಲೇ ಗುರುತಿಸಿಕೊಳ್ತಾರೆ. ಸರ್ಕಾರ ಮತ್ತು ಪಕ್ಷದ ನಿರ್ಧಾರಗಳ ವಿಷಯದಲ್ಲಿ ಮೋದಿ ಅವರಿಗಿಂತ 1 ಗುಲುಗಂಜಿ ತೂಕದಷ್ಟು ಅಮಿತ್ ಶಾನೇ ಸ್ಟ್ರಾಂಗು ಅನ್ನೋ ಮಾತು ಕೂಡ ಇದೆ. ಇನ್ನು ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿ ನಿತಿನ್ ಗಡ್ಕರಿ ಅವರೇ ಈ ಬಾರಿ ಕೂಡ ಮುಂದುವರಿತಾ ಇದ್ದಾರೆ. ಮಹಾರಾಷ್ಟ್ರದ ನಾಗಪುರ ಮೂಲದ ನಿತಿನ್ ಗಡ್ಕರಿ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು. ಕಳೆದ 9 ವರ್ಷಗಳಿಂದ ಸಾರಿಗೆ ಹಾಗೂ ಹೆದ್ದಾರಿ ಖಾತೆಗಳನ್ನ ನಿಭಾಯಿಸ್ತಾ ಇರೋ ಗಡ್ಕರಿ ದೇಶದಲ್ಲಿ ಎಕ್ಸ್ಪ್ರೆಸ್ ವೇಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. 2009ರಿಂದ 2013ರವರೆಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿದ್ದ ಗಡ್ಕರಿ ನಾಗಪುರ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೆ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಸಚಿವರಾಗಿ ಜಗತ್ ಪ್ರಕಾಶ್ ನಡ್ಡಾ ಅವರನ್ನ ನೇಮಕ ಮಾಡಲಾಗಿದೆ. ನಡ್ಡಾ ಸದ್ಯಕ್ಕೆ ಗುಜರಾತ್ನಿಂದ ಆಯ್ಕೆಯಾಗಿರುವ ರಾಜ್ಯಸಭಾ ಸದಸ್ಯ. ಮೋದಿ ಆಪ್ತರಾಗಿರುವ ನಡ್ಡಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ರು. ಎಬಿವಿಪಿ ಹಿನ್ನೆಲೆಯ ನಡ್ಡಾ ಮೋದಿ ಅವರ ಮೊದಲ ಅವಧಿಯಲ್ಲಿ, ಅಂದ್ರೆ 2014ರಿಂದ 2019ರವರೆಗೆ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಅದಕ್ಕೂ ಮೊದಲು 1993ರಿಂದ 2003 ಹಾಗೂ 2007ರಿಂದ 2012ರವರೆಗೆ ಹಿಮಾಚಲ ಪ್ರದೇಶದ ಬಿಲಾಸ್ಪುರದ ಶಾಸಕರಾಗಿದ್ರು. ಈ ಬಾರಿಯ ಸಂಪುಟದಲ್ಲಿ ನಡ್ಡಾ ಅವರಿಗೆ ಸ್ಥಾನ ಸಿಕ್ಕಿದೆ. ಇನ್ನು ಈ ಬಾರಿ ಕೃಷಿ ಖಾತೆಯನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೊಡಲಾಗಿದೆ. ಕೃಷಿಯ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವಹಿಸಲಾಗಿದೆ.
ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ 4 ಬಾರಿ ಆಡಳಿತ ನಡೆಸಿದ ಶಿವರಾಜ್ ಸಿಂಗ್ ಚೌಹಾಣ್ ಅಲ್ಲಿ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅನ್ನಿಸಿಕೊಂಡಿದ್ರು. ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇರೋ ಸಾಕಷ್ಟು ಜನಪರ ಯೋಜನೆಗಳು ಮಧ್ಯಪ್ರದೇಶದಿಂದ ಸ್ಫೂರ್ತಿಗೊಂಡು ಜಾರಿಗೆ ತಂದಿರುವೇ ಆಗಿವೆ. ಶಾಲಾ ಮಕ್ಕಳಿಗೆ ಸೈಕಲ್ ಕೊಡೋದು, ಮಡಿಲು ಯೋಜನೆ, ಕಾರ್ಮಿಕ ಮಹಿಳೆಯರಿಗೆ ಪ್ರಸೂತಿ ರಜೆ, ಸರ್ಕಾರದಿಂದ ಸಾಮೂಹಿಕ ವಿವಾಹ, ಮಹಿಳೆಯರ ಖಾತೆಗಳಿಗೆ ಹಣ, ವಿದ್ಯಾರ್ಥಿನಿಯರಿಗೆ ವಿಶೇಷ ಸ್ಕಾಲರ್ಶಿಪ್, ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲಗಳು, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಮಹಿಳೆಯರ ಪಾಲ್ಗೊಳ್ಳುವಿಕೆ. ಹೀಗೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದವರು ಮತ್ತು ಅಲ್ಲಿನ ಜನರ ಬಾಯಲ್ಲಿ ಮಾಮಾ ಶಿವರಾಜ್ ಅಂತಲೇ ಕರೆಸಿಕೊಂಡವರು. ಈಗ ವಿದಿಶಾ ಕ್ಷೇತ್ರದ ಸಂಸದರಾಗಿದ್ದಾರೆ. ತಮ್ಮ ಪ್ರತಿಸ್ಪರ್ಧಿಗಿಂತ 8 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಶಿವರಾಜ್ ಸಿಂಗ್ ಚೌಹಾಣ್ ಆರಿಸಿ ಬಂದಿದ್ದಾರೆ. ಅವರಿಗೆ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಖಾತೆಗಳನ್ನು ಕೊಡಲಾಗಿದೆ. ಹೀಗಾಗಿ ಅವರಿಂದ ನಿರೀಕ್ಷೆಗಳು ಕೂಡ ತುಂಬಾನೇ ಇವೆ. ಇನ್ನು ನಿರ್ಮಲಾ ಸೀತಾರಾಮನ್ ಈ ಬಾರಿ ಕೂಡ ಹಣಕಾಸಿನ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. 2016ರಿಂದ ಕರ್ನಾಟಕದಿಂದ ರಾಜ್ಯಸಭೆಯ ಸದಸ್ಯರಾಗ್ತಾ ಇರುವ ನಿರ್ಮಲಾ ಸೀತಾರಾಮನ್ 2017ರಿಂದ 19ರವರೆಗೆ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸುವ ಮೂಲಕ ಇಂದಿರಾ ಗಾಂಧಿಯವರ ನಂತರ ಭಾರತದ 2ನೇ ಮಹಿಳಾ ರಕ್ಷಣಾ ಸಚಿವೆ ಎನಿಸಿಕೊಂಡಿದ್ರು. ಕಳೆದ ಬಾರಿ ಹಣಕಾಸು ಸಚಿವೆಯಾಗಿದ್ದ ನಿರ್ಮಲಾ ಸೀತಾರಾಮನ್ ಈ ಬಾರಿ ಕೂಡ ಅದೇ ಖಾತೆಯಲ್ಲಿ ಮುಂದುವರಿತಾ ಇದ್ದಾರೆ. ಇನ್ನು ವಿದೇಶಾಂಗ ಇಲಾಖೆಗೆ ಈ ಬಾರಿಯೂ ಎಸ್ ಜೈಶಂಕರ್ ಅವರೇ ಇರ್ತಾರೆ. ಜೈಶಂಕರ್ ವಿದೇಶಾಂಗ ಇಲಾಖೆಯ ಅಧಿಕಾರಿಯಾಗಿದ್ದವರು. ಚೈನಾ ಸೇರಿದ ಹಾಗೆ ನಾನಾ ದೇಶಗಳ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ. ನಟ್ವರ್ ಸಿಂಗ್ ಅವರ ನಂತರ ವಿದೇಶಾಂಗ ಇಲಾಖೆಯ 2ನೇ ಅಧಿಕಾರಿ ಎಸ್ ಜೈಶಂಕರ್. ಇವರ ತಂದೆ ಕೃಷ್ಣಸ್ವಾಮಿ ಸುಬ್ರಹ್ಮಣ್ಯಂ ಕೂಡ IAS ಅಧಿಕಾರಿಯಾಗಿದ್ದವರು. ಜೈಶಂಕರ್ ಕಳೆದ ಬಾರಿ ಭಾರತದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ದೊಡ್ಡ ಮಟ್ಟದ ಕೆಲಸ ಮತ್ತು ಸಾಧನೆ ಎರಡನ್ನೂ ಮಾಡಿದ್ರು. ಈ ಬಾರಿ ಕೂಡ ಅವರೇ ವಿದೇಶಾಂಗ ಖಾತೆಯನ್ನ ವಹಿಸಿಕೊಂಡಿದ್ದಾರೆ. ಇನ್ನು ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ವಸತಿ ಖಾತೆಯನ್ನು ಕೊಡಲಾಗಿದೆ. ಖಟ್ಟರ್ ಹರಿಯಾಣದ ಕರ್ನಾಲ್ನಿಂದ ಈ ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. 2014ರಿಂದ 2024 ಮಾರ್ಚ್ 12ರವರೆಗೆ ಹರಿಯಾಣದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಖಟ್ಟರ್ 14 ವರ್ಷಗಳ ಕಾಲ RSSನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಪ್ರಚಾರಕರಾಗಿ ಕೆಲಸ ಮಾಡಿದವರು. ಹಾಗೆ ಪಿಯೂಷ್ ಗೋಯಲ್ ಈ ಬಾರಿ ಮೋದಿ ಸರ್ಕಾರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಪಿಯೂಷ್ ಗೋಯಲ್ 2014ರಿಂದ ಕಲ್ಲಿದ್ದಲು ಸಚಿವರಾಗಿ, ನವೀಕೃತ ಇಂಧನ ಖಾತೆ, ಗಣಿ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. 2017ರಲ್ಲಿ ಕೇಂದ್ರ ರೈಲ್ವೆ ಸಚಿವರಾದ ಪಿಯೂಷ್ ಗೋಯಲ್ ಆ ನಂತರ 2019ರಿಂದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಇದರ ಜೊತೆಗೆ ಆಹಾರ ಸಚಿವರಾಗಿ, ಜವಳಿ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ ಅನುಭವ ಇವರಿಗಿದೆ. ಈ ಬಾರಿ ಮುಂಬೈ ಉತ್ತರ ಕ್ಷೇತ್ರದಿಂದ 6.8 ಲಕ್ಷ ಮತಗಳನ್ನು ಪಡೆಯುವ ಮೂಲಕ ಪಿಯೂಷ್ ಗೋಯಲ್ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್, ಒರಿಸ್ಸಾ ಮೂಲದ ಈ ನಾಯಕನಿಗೆ ಈ ಬಾರಿ ಶಿಕ್ಷಣ ಖಾತೆಯನ್ನು ಕೊಡಲಾಗಿದೆ. ಈ ಬಾರಿ ಒಡಿಸ್ಸಾದ ಸಂಬಲ್ಪುರದಿಂದ ಆಯ್ಕೆಯಾಗಿರುವ ಧರ್ಮೇಂದ್ರ ಪ್ರಧಾನ್ ಈ ಹಿಂದೆ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾಗಿ, ವಾಣಿಜ್ಯೋದ್ಯಮ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಒಂದಷ್ಟು ವರ್ಷಗಳ ಕಾಲ ಕರ್ನಾಟಕ ಬಿಜೆಪಿಯ ಉಸ್ತುವಾರಿ ಕೂಡ ಆಗಿದ್ರು. ಇನ್ನು ಬಿಹಾರದ ಮಾಜಿ ಮುಖ್ಯಮಂತ್ರಿ ದಲಿತ ನಾಯಕ ಜಿತನ್ ರಾಮ್ ಮಾಂಜಿ ಈ ಬಾರಿ ಬಿಹಾರದ ಗಯಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ನಿತೀಶ್ ಕುಮಾರ್ ರವರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾಗಿ ಮಾಂಜಿ ಕೆಲಸ ಮಾಡಿದ್ರು. 2014ರಲ್ಲಿ ಬಿಹಾರದ ಅವತ್ತಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾದ ಸಂದರ್ಭದಲ್ಲಿ ಮಾಂಜಿ ಅವರನ್ನ ನಿತೀಶ್ ಮುಖ್ಯಮಂತ್ರಿಯಾಗಿ ಕೂಡಿಸಿದ್ರು. ಆದರೆ 2015ರಲ್ಲಿ ಮತ್ತೆ ನಿತೀಶ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಮಾಂಜಿ ಅವರನ್ನ ಹುದ್ದೆಯಿಂದ ಇಳಿಸಿದ ನಂತರ ಜೆಡಿಯು ನಾಯಕನ ಮೇಲೆ ಮಾಂಜಿ ಮುನಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಮಾಂಜಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಲಾಯಿತು. ಆ ಬಳಿಕ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಅನ್ನೋ ಪಕ್ಷವನ್ನ ಕಟ್ಟಿಕೊಂಡ ಜಿತಿನ್ ರಾಮ್ ಈಗ ಕೇಂದ್ರದ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಅವರಿಗೀಗ 79 ವರ್ಷ ವಯಸ್ಸು. ಅವರನ್ನ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ಸಚಿವರನ್ನಾಗಿ ಮಾಡಲಾಗಿದೆ. ಇನ್ನು ಈ ಬಾರಿಯ ಕ್ಯಾಬಿನೆಟ್ ಅಲ್ಲಿ ಪಂಚಾಯತ್ ರಾಜ್, ಮೀನುಗಾರಿಕೆ, ಪಶುಸಂಗೋಪನಾ ಸಚಿವರಾಗಿ ಆಯ್ಕೆಯಾಗಿರೋದು ಲಲನ್ ಸಿಂಗ್. ರಾಜೀವ್ ರಂಜನ್ ಸಿಂಗ್ ಆಲಿಯಾಸ್ ಲಲನ್ ಸಿಂಗ್ ಜೆಡಿಯು ಪಕ್ಷದ ಸಂಸದರಾಗಿದ್ದಾರೆ. 17ನೇ ಲೋಕಸಭೆಯಲ್ಲಿ ಬಿಹಾರದ ಮುಂಗೇರ್ ಕ್ಷೇತ್ರದ ಸಂಸದರಾಗಿದ್ರು. 21ರಿಂದ 23ರವರೆಗೆ ಜೆಡಿಯು ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಈ ಬಾರಿ ಜೆಡಿಯು NDA ಜೊತೆ ಕೈ ಜೋಡಿಸಿದ್ದು ಇವರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಹಾಗೆ ಬಿಜೆಪಿಯ ಸರ್ಬಾನಂದ್ ಸೋನೋವಾಲ್
ಹಡಗು ಜಲಮಾರ್ಗದ ಸಚಿವರಾಗಿ ನೇಮಕಗೊಂಡಿದ್ದಾರೆ. ಅಸ್ಸಾಂನ ಬಿಜೆಪಿ ನಾಯಕರಾಗಿರುವ ಸೋನೋವಾಲ್ ಕಳೆದ ಸರ್ಕಾರದಲ್ಲಿ ಬಂದರು, ಹಡಗು ಮತ್ತು ಜಲಮಾರ್ಗ ಹಾಗೆ ಆಯುಷ್ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಈ ಹಿಂದೆ ಅಸ್ಸಾಂನ 14ನೇ ಮುಖ್ಯಮಂತ್ರಿಯಾಗಿ 2016ರಿಂದ 2021ರವರೆಗೆ ಸೋನೋವಾಲ್ ಅಧಿಕಾರವನ್ನು ನಿರ್ವಹಿಸಿದ್ದಾರೆ. ಈ ಬಾರಿ ಅಸ್ಸಾಂನ ದಿಬ್ರೂಗಢದಿಂದ ಸ್ಪರ್ಧಿಸಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಹಾಗೇನೆ ಈ ಬಾರಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿ ಆಯ್ಕೆಯಾಗಿರುವುದು ವೀರೇಂದ್ರ ಕುಮಾರ್. ಮಧ್ಯಪ್ರದೇಶದ ಟಿಕಾಮ್ಘರ್ ಕ್ಷೇತ್ರದಿಂದ ಬಿಜೆಪಿ ಸಂಸದರಾಗಿ ಆಯ್ಕೆಯಾಗಿರುವ ವೀರೇಂದ್ರ ಕುಮಾರ್ ಕಳೆದ ಬಾರಿ ಕೂಡ ಇದೇ ಖಾತೆಯನ್ನು ನಿರ್ವಹಿಸಿದರು. ಇನ್ನು ರಾಮ್ ಮೋಹನ್ ನಾಯ್ಡು ಈ ಬಾರಿ ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿ ಅತ್ಯಂತ ಕಿರಿಯ ಸಚಿವ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ಕಿಂಜರಪು ರಾಮ್ ಮೋಹನ್ ನಾಯ್ಡು ಆಂಧ್ರಪ್ರದೇಶದ ಶ್ರೀಕಾಕುಳಂ ಕ್ಷೇತ್ರದಿಂದ ಟಿಡಿಪಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರ ತಂದೆ ಎರ್ರನ್ ನಾಯ್ಡು ಕೂಡ ಕೇಂದ್ರದಲ್ಲಿ ಮಂತ್ರಿಯಾಗಿದ್ರು. ಸತತ 4ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗ್ತಾ ಇರೋ ನಾಯ್ಡು ಈ ಹಿಂದೆ ಟಿಡಿಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ಲೋಕಸಭೆಯಲ್ಲಿ ಪಕ್ಷದ ನಾಯಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇವರಿಗೆ ಈ ಬಾರಿ ನಾಗರಿಕ ವಿಮಾನಯಾನ ಖಾತೆಯನ್ನು ಕೊಡಲಾಗಿದೆ. ಗೆಳೆಯರೆ, ಕಳೆದ ಬಾರಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಆಹಾರ ಮತ್ತು ನಾಗರಿಕ ಖಾತೆ ಜೊತೆಗೆ ರಿನ್ಯೂಯಬಲ್ ಎನರ್ಜಿ ಖಾತೆಯನ್ನ ಅಂದ್ರೆ ಪುನರ್ನವೀಕರಿಸಬಹುದಾದ ಇಂಧನ ಖಾತೆಯನ್ನು ಕೊಡಲಾಗಿದೆ. ಇನ್ನು ಈ ಬಾರಿ ಬುಡಕಟ್ಟು ವ್ಯವಹಾರಗಳ ಸಚಿವರಾಗಿ ಆಯ್ಕೆಯಾಗಿರೋದು ಜೂಲ್ ಓರಂ. ಒಡಿಸ್ಸಾದ ಸುಂದರಘಡ್ ಕ್ಷೇತ್ರದಿಂದ 5ನೇ ಬಾರಿಗೆ ಆಯ್ಕೆಯಾಗಿರುವ ಜೂಲ್ ಓರಾಮ್ 2014ರಲ್ಲಿ ಮೋದಿ ಅವರ ಸಚಿವ ಸಂಪುಟದಲ್ಲಿ ಇದೇ ಖಾತೆಯನ್ನು ನಿರ್ವಹಿಸಿದ್ರು. ಈ ಹಿಂದೆ ಒಡಿಸ್ಸಾ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಇವರು ಒಡಿಸ್ಸಾ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗೇನೆ ಈ ಬಾರಿ ಸಂಪುಟದಲ್ಲಿ ಜವಳಿ ಖಾತೆಯನ್ನ ಗಿರಿರಾಜ್ ಸಿಂಗ್ ಅವರಿಗೆ ಕೊಡಲಾಗಿದೆ. ಬಿಹಾರದ ಬೆಗುಸರಾಯ್ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಗಿರಿರಾಜ್ ಸಿಂಗ್ ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆಯನ್ನ ನಿರ್ವಹಿಸಿದ್ರು. ಲೋಕಸಭೆಗೆ ಪ್ರವೇಶಿಸುವ ಮುನ್ನ ಬಿಹಾರ ಸರ್ಕಾರದಲ್ಲಿ ಸಹಕಾರ ಹಾಗೂ ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಸಂಪನ್ಮೂಲಗಳ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಗಿರಿರಾಜ್ ಅವರಿಗಿದೆ. ರೈಲ್ವೆ ಈ ಬಾರಿ ಕೂಡ ಅಶ್ವಿನಿ ವೈಷ್ಣವ್ ಅವರಿಗೆ ಒಲಿದಿದೆ. ಮಾಜಿ IAS ಅಧಿಕಾರಿಯಾಗಿರುವ ಅಶ್ವಿನಿ ವೈಷ್ಣವ್ ಈ ಹಿಂದೆ ರೈಲ್ವೆ ಸಂವಹನ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. 2019ರಿಂದ ರಾಜ್ಯಸಭೆಯಲ್ಲಿ ಒಡಿಸ್ಸಾನ ಪ್ರತಿನಿಧಿಸ್ತಾ ಇದ್ದಾರೆ. ಈ ಬಾರಿ ಕೂಡ ಕಮ್ಯುನಿಕೇಶನ್ ಅನ್ನ ಹೊರತುಪಡಿಸಿ ಇನ್ನುಳಿದಂತೆ ಹಿಂದಿನ ಖಾತೆಗಳನ್ನೇ ಅಶ್ವಿನಿ ವೈಷ್ಣವ್ ಅವರಿಗೆ ಕೊಡಲಾಗಿದೆ. ಇನ್ನು ಈ ಬಾರಿ ಸಂವಹನ ಮತ್ತು ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿರೋದು ಜ್ಯೋತಿರಾದಿತ್ಯ ಸಿಂಧ್ಯಾ. 2020ರಲ್ಲಿ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿ ಸೇರಿದ ಸಿಂಧ್ಯಾ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಾಯಿತು. ಆ ಬಳಿಕ 2021ರಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರಾಗಿ ಆಯ್ಕೆಯಾದ ಸಿಂಧ್ಯಾ ಈ ಬಾರಿಯೂ ಕೂಡ ಗುಣಾ ಕ್ಷೇತ್ರದಿಂದಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಭೂಪೇಂದ್ರ ಯಾದವ್ ಅವರಿಗೆ ಈ ಬಾರಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಖಾತೆಯನ್ನು ಕೊಡಲಾಗಿದೆ. 2012 ಹಾಗೂ 2018ರಲ್ಲಿ 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ಭೂಪೇಂದ್ರ ಯಾದವ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ರಾಜಸ್ಥಾನದ ಅಲ್ವಾರ್ ಕ್ಷೇತ್ರದಿಂದ ಗೆದ್ದಿರುವ ಯಾದವ್ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಕೂಡ ಹೌದು. ಈ ಹಿಂದೆ ಕಾರ್ಮಿಕ ಮತ್ತು ಉದ್ಯೋಗ, ಪರಿಸರ, ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಳೆದ ಕ್ಯಾಬಿನೆಟ್ ಅಲ್ಲಿ ಜಲಶಕ್ತಿ ಸಚಿವರಾಗಿದ್ದ ಶೆಖಾವತ್ ಅವರಿಗೆ ಈ ಬಾರಿ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆಗಳನ್ನು ಕೊಡಲಾಗಿದೆ. 2014ರಿಂದ ನಿರಂತರವಾಗಿ 3 ಬಾರಿ ಜೋಧ್ಪುರ್ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಶೆಖಾವತ್ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಉಪರಾಷ್ಟ್ರಪತಿ ಕೂಡ ಆಗಿದ್ದ ಭೈರೋನ್ ಸಿಂಗ್ ಶೆಖಾವತ್ ಅವರ ಪುತ್ರ. ಹಾಗೇನೆ ಈ ಬಾರಿ ಮೋದಿ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಆಯ್ಕೆಯಾಗಿರುವುದು ಅನ್ನಪೂರ್ಣಾದೇವಿ. 2 ಬಾರಿ ಸಂಸದರಾಗಿರುವ ಅನ್ನಪೂರ್ಣಾದೇವಿ ಕಳೆದ ಬಾರಿ ರಾಜ್ಯ ಸಚಿವೆಯಾಗಿ ಸೇವೆ ಸಲ್ಲಿಸಿದ್ರು. ಈ ಬಾರಿ ಕ್ಯಾಬಿನೆಟ್ ಸಚಿವೆಯ ಸ್ಥಾನ ಅವರಿಗೆ ಒಲಿದು ಬಂದಿದೆ. ಇವರು ಜಾರ್ಖಂಡ್ನ ಕೋರ್ದಾಮ್ ಕ್ಷೇತ್ರದ ಸಂಸದೆ. ಇನ್ನು ಈ ಬಾರಿ ಸಂಸದೀಯ ವ್ಯವಹಾರಗಳ ಖಾತೆಯನ್ನು ವಹಿಸಿಕೊಂಡಿರುವುದು ಅರುಣಾಚಲ ಪಶ್ಚಿಮ ಕ್ಷೇತ್ರದ ಸಂಸದ ಕಿರಣ್ ರಿಜಿಜು. ಈ ಹಿಂದೆ ಭೂವಿಜ್ಞಾನ ಮತ್ತು ಆಹಾರ ಸಂಸ್ಕರಣಾ ಸಚಿವರಾಗಿ, ಕಾನೂನು ಸಚಿವರಾಗಿ, ಯುವಜನ ಮತ್ತು ಕ್ರೀಡಾ ಸಚಿವರಾಗಿ, ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿ ಕೂಡ ರಿಜಿಜು ಕಾರ್ಯನಿರ್ವಹಿಸಿದ್ದಾರೆ. ಈ ಬಾರಿ ಅವರಿಗೆ ಸಂಸದೀಯ ವ್ಯವಹಾರಗಳ ಖಾತೆಯ ಜೊತೆ ಅಲ್ಪಸಂಖ್ಯಾತರ ಖಾತೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಸಂಪುಟದಲ್ಲಿ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಖಾತೆಯನ್ನು ಕೊಡಲಾಗಿದೆ. ಪುರಿ ಈ ಹಿಂದೆ ವಸತಿ ಹಾಗೂ ನಗರಾಭಿವೃದ್ಧಿ ಸಚಿವರಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಖ್ಯಾತಿಯನ್ನು ಹೊಂದಿದ್ದಾರೆ. ಜೊತೆಗೆ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲದ ಸಚಿವರಾಗಿ ಕೂಡ ಈ ಹಿಂದಿನ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. 2009ರಿಂದ 2013ರವರೆಗೆ ಪುರಿ ವಿಶ್ವಸಂಸ್ಥೆಯಲ್ಲಿ
ಭಾರತದ ಖಾಯಂ ಪ್ರತಿನಿಧಿಯಾಗಿ ಕೂಡ ಸೇವೆ ಸಲ್ಲಿಸಿದವರು. ಹಾಗೇನೆ ಈ ಬಾರಿ ಸಂಪುಟದಲ್ಲಿ ಗಣಿ ಮತ್ತು ಕಲ್ಲಿದ್ದಲು ಸಚಿವರಾಗಿ ಆಯ್ಕೆಯಾಗಿರೋದು ಆಂಧ್ರ ಪ್ರದೇಶದ ಜಿ ಕಿಶನ್ ರೆಡ್ಡಿ. 1980ರಿಂದ ಬಿಜೆಪಿ ಸದಸ್ಯರಾಗಿರುವ ಗಂಗಾಪುರಂ ಕಿಶನ್ ರೆಡ್ಡಿ ಈ ಹಿಂದೆ ಪ್ರವಾಸೋದ್ಯಮ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ತೆಲಂಗಾಣದ ಸಿಕಿಂದ್ರಾಬಾದ್ನಿಂದ ಆರಿಸಿ ಬಂದಿರುವ ಕಿಶನ್ ರೆಡ್ಡಿ ತೆಲಂಗಾಣ ರಾಜ್ಯ ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿದ್ದರು. ಇನ್ನು ಚಿರಾಗ್ ಪಾಸ್ವಾನ್, ಲೋಕ ಜನಶಕ್ತಿ ರಾಮ್ ವಿಲಾಸ್ ಪಾಸ್ವಾನ್ ಪಕ್ಷದ ಸಂಸದರಾಗಿರುವ ಚಿರಾಗ್ ಮಾಜಿ ನಟ ಕೂಡ. ಮಾಜಿ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಈ ಚಿರಾಗ್ 2014 ಹಾಗೂ 2019ರಲ್ಲಿ ಬಿಹಾರದ ಜಮುಯಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು. ಇನ್ನು ಈ ಬಾರಿ ಹಾಜಿಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಆರಿಸಿ ಬಂದಿರೋ ಚಿರಾಗ್ ಪಾಸ್ವಾನ್ಗೆ ಆಹಾರ ಸಂಸ್ಕರಣೆಯ ಖಾತೆಯನ್ನು ಕೊಡಲಾಗಿದೆ. ಇನ್ನು ಕಳೆದ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಮನ್ಸುಖ್ ಮಾಂಡವಿಯಾ ಅವರಿಗೆ ಈ ಬಾರಿ ಕಾರ್ಮಿಕ, ಯುವಜನ ಮತ್ತು ಕ್ರೀಡಾ ಖಾತೆಗಳನ್ನು ಕೊಡಲಾಗಿದೆ. ಮಾಂಡವಿಯಾ ರಾಜ್ಯಸಭಾ ಸದಸ್ಯರಾಗಿ 2012ರಿಂದ ಗುಜರಾತ್ ಅನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಸಿಆರ್ ಪಾಟೀಲ್, ಈ ಬಾರಿ ಜಲಶಕ್ತಿ ಸಚಿವ ಸ್ಥಾನವನ್ನ ಸಿಆರ್ ಪಾಟೀಲ್ರಿಗೆ ಕೊಡಲಾಗಿದೆ. ಬಿಜೆಪಿಯ ಚಂದ್ರಕಾಂತ್ ರಘುನಾಥ್ ಪಾಟೀಲ್ ಗುಜರಾತ್ನ ನವಾಸರಿ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇದಿಷ್ಟು ಈ ಬಾರಿಯ ಸಂಪುಟ ದರ್ಜೆ ಸಚಿವರ ಕುರಿತಾದ ಮಾಹಿತಿ. ಇನ್ನು ಇಲ್ಲಿ ಕರ್ನಾಟಕಕ್ಕೆ ಸಿಕ್ಕಿರೋ 2 ಮಂತ್ರಿ ಸ್ಥಾನಗಳ ಬಗ್ಗೆ ಹೇಳಿ ಈ ಮಾಹಿತಿಯನ್ನು ಮುಕ್ತಾಯ ಮಾಡ್ತೀನಿ. ಗೆಳೆಯರೆ, ತುಮಕೂರಿನ ಸಂಸದ ಸೋಮಣ್ಣ ಅವರಿಗೆ ಜಲಶಕ್ತಿ ಖಾತೆಯ ರಾಜ್ಯ ಸಚಿವ ಸ್ಥಾನ ಮತ್ತು ರೈಲ್ವೆ ರಾಜ್ಯ ಸಚಿವ ಸ್ಥಾನ ಸಿಕ್ಕಿದೆ. ಈ ಮೂಲಕ ಕೇಂದ್ರದಲ್ಲಿ ಸಚಿವರಾಗ್ತಾ ಇರುವ ತುಮಕೂರಿನ ಮೊಟ್ಟ ಮೊದಲ ಸಂಸದ ಅನ್ನೋ ಹೆಗ್ಗಳಿಕೆಗೆ ಕೂಡ ಸೋಮಣ್ಣ ಪಾತ್ರರಾಗ್ತಾ ಇದ್ದಾರೆ. ಹಾಗೇನೆ ಶೋಭಾ ಕರಂದ್ಲಾಜೆ ಅವರಿಗೆ ಕಾರ್ಮಿಕ ಹಾಗೂ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ರಾಜ್ಯ ಖಾತೆಯನ್ನು ಕೊಡಲಾಗಿದೆ. ಇದು ಗೆಳೆಯರೆ ಮೋದಿ ಸಂಪುಟದ ಸಚಿವರ ಚಿಕ್ಕ ಪರಿಚಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.